ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹೊಡಿರಿ ಹಲಿಗೆ ನಾವು ಇಂಡಿಯಾ ಫೈನಲ್ ಹೋಗಿದೆ ಬೆಂಕಿ ಬಬಲಾದ ಮ್ಯಾಚ್ ಇತ್ತು ಇವತ್ತ ಒಂಥರ ಅವನೊಂದು ತಿಂಡಿ ಮ್ಯಾಚ್. ಇಂಡಿಯಾ ಪಾಕಿಸ್ತಾನ ಒಂದು ಬೇರೆ ತಿಂಡಿ ಇತ್ತು, ಈ ಆಸ್ಟ್ರೇಲಿಯಾ ಕೂಡ ಒಂದು ಬೇರೆ ತಿಂಡಿ ಇತ್ತು. 2023 ನಮ್ಮ ದೇಶದಾಗ ಅಹಮದಾಬಾದ್ದಾಗ ನಾವು ವರ್ಲ್ಡ್ ಕಪ್ ಮ್ಯಾಚ್ ಸುತ್ತಿದ್ದೀವಿ. ಮಿಲಿಯನ್ ಗಟ್ಲೆ ಫಾಲೋವರ್ಸ್ ನಮ್ಮ ಇಂಡಿಯಾದ ಏನು ಅಭಿಮಾನಿಗಳಂದ್ರೆ ಒಟ್ಟಿಗೂ ಒಂಥರ ಮನುಷ್ಯಗೆ ನೋವಾಗಿತ್ತು. ಅವನ ಫೈನಲ್ ಮಟ್ಟ ಹೋಗಿ ಈ ಹಾಸ್ಟೆಲ್ ಕೂಡ ನಾವು ಸೋತಿದ್ದೀವಿ. ಮೊನ್ನೆ ಟೆಸ್ಟ್ದಾಗ ತಿಂಡಿ, ಅವ್ನವ್ನು ಟೆಸ್ಟ್ ಚಾಂಪಿಯನ್ದಾಗ ತಿಂಡಿ, ಎಲ್ಲಾದ್ರಾಗ ತಿಂಡಿತ್ತು. ಇವತ್ರಿಗೆ ಹೆಂಗ್ರೆ ಮಾಡಿ ಹೆಡಿಕೆ ಹೊಡೆದು ಸೋಲಿಸ್ಬೇಕಂತೇಳಿ ಕಾದು ಕೂತಿದ್ದು ನಮ್ಮ ಇಂಡಿಯಾದ ಹುಲಿಗಳು. ಇವತ್ತು ಬರಬ್ಬರಿ ಟೈಮ್ ಕೂಡಿ ಬಂದಿತ್ರಿ. ಎಂತ ಮ್ಯಾಚ್ ಅವನವನು ಸೆಮಿಫೈನಲ್ದಾಗ ಬರ್ಬೇಕಾ, ಇದಾವದ ಟೈಮಿಗೆ ಕಾಯ್ದು ಕೂತಿದ್ದು ನಮ್ಮ ಹುಲಿಗಳು. ಬೆಂಕಿ ಮ್ಯಾಚ್ ಆಯ್ತು, ಬರಬ್ಬರಿ ಅವ್ಕೆ ಹೆಡಿಕೆ ಹೊಡೆದು ಅವಕ್ಕೆ ಮನೆ ಕಳಿಸಿದ್ರು. ನಮ್ಮ ಇಂಡಿಯಾದವರು ಫೈನಲ್ಗೆ ಹೋದ್ರಿ. ಏನು ಮ್ಯಾಚ್ ರೀ, ಫಸ್ಟ್ ಟಾಸ್ ಗೆದ್ರು. ಏನೋ ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದ್ರಿ ಆಸ್ಟ್ರೇಲಿಯಾದವರು. ಆಯ್ತು ನಡ್ರಲೇ ಮಕ್ಕಳ್ರೆ ನಿಮ್ದು ತಿಂಡಿ ನೋಡೇ ಬಿಡ್ತೇವೆ ಅಂತ ನಮ್ಮ ಹುಲಿಗಳು ಬಾಲಿಂಗ್ ಹಾಕಾಕ ಬಂದು ಸ್ಟಾರ್ಟಿಂಗ್ ಬಾಲಿಂಗ್ ಏನು ಬೀಳಾಕತ್ತಿದ್ದು ರೀ, ಶಮಿ ಬಾಲಿಂಗ್. ಮ್ಯಾಚ್ ಒಂದಕ್ಕಿಂತ ಒಂದು ಒಳಗೊಮ್ಮೆ ಹೊರಗೊಮ್ಮೆ ನಾವು ಬೆಂಕಿ ಬಾಲಿಂಗ್ ಹಾಕ್ಲಾತಿದ್ದ ಶಮಿ ಸಾಹೇಬ್ರು. ಹಾರ್ದಿಕ್ ಪಾಂಡ್ಯ ಹಾಕ್ಲಾತಿದ್ರು. ಯಾಕಂದ್ರೆ ರಾಣಾ ಗಿಣಾಗ ತೊಗೊಂಡಿದ್ದಿಲ್ಲ, 4 ಮಂದಿಗೆ ಸ್ಪಿನ್ನರ್ಗಳಿಗೆ ಹಾಕೊಂಡ್ಬಿಟ್ಟಿದ್ರು ನಮ್ಮ ರೋಹಿತ್ ಶರ್ಮಾ ಸಾಹೇಬ್ರು. ಹೆಡ್ ಸುಳಿ ಮಗ ನಮಗೆ ಕೆಟ್ಟ ಕಾಡಿದ್ದ ಹೆಡ್ ರೀ. 2023 100 ರನ್ ಮ್ಯಾಗ ಹೊಡೆದಿದ್ದ. ಪ್ರತಿ ಸಲಾನು ಈ ಹೆಡ್ ಭಾಳ ಕೆಟ್ಟ ತಲೆ ನೋವು ಆಗಿದ್ದ. ಇವತ್ತು ಹೊಡಿಲಾಕತ್ತಿದ್ರಿ 30 ಮ್ಯಾಗ ಹೊಡಿಲಾಕತ್ತ. ಏನು ಮಾಡ್ಬೇಕಪ್ಪ, ಮತ್ತೆ ಅಲ್ಲಿ 100 ರನ್ ಹೊಡೆದ್ರೆ ವಜ್ಜೆ ಆಕತ್ತೆ ಅಂತೇಳಿ ನಮ್ಮ ರೋಹಿತ್ ಶರ್ಮಾ ಸಾಹೇಬ್ರು ಹಿಂಗಂದ್ರೆ ಕೆಲ್ಸಕ್ಕೆ ಬರಂಗಿಲ್ಲ ಅಂತೇಳಿ ವರುಣ್ ಚಕ್ರವರ್ತಿ ಸಾಹೇಬ್ರಿಗೆ ಕರೆಸಿದ್ರಿ. ಔಟೇ ಆಗ್ಬಿಡ್ಬೇಕ ಅವನು ಬಾಲಿಂಗ್, ಅವ್ನು ನಡಿ ಮಗನ ಅಂತೇಳಿ ನಾವು ವಿಕೆಟ್ ಹೋಯ್ತು. ಈ ಕಡೆ ಶಮಿ ಸಾಹೇಬ್ರು ಗಿಚ್ ಬಾಲಿಂಗ್ 3 ವಿಕೆಟ್ ತೆಗೆದ್ರು. ಸ್ಟೀವನ್ ಸುಮಿತ ಏನ್ರ ಅದೊಂದು 80 ರನ್ ಏನು ಹೊಡಿತಾರಪ್ಪ ಕ್ಯಾಂಡಿಡೇಟ್. ಈ ಕಡೆ ನಮ್ಮ ಬೆಂಕಿ ಬಾಲಿಂಗ್ ಶಮಿ ಸಾಹೇಬ್ರು 3 ವಿಕೆಟ್ ತೆಗೆದ್ರು. ಹಿಂದಿನ ಒಂದು 2 ಮ್ಯಾಚ್ ಸ್ವಲ್ಪ ಅವರಿಗೆ ವಿಕೆಟ್ ಏನೋ ಬೀಳಾಕತ್ತಿದ್ದಿಲ್ಲ, ಆದ್ರೂ ಚಲೋ ಬಾಲಿಂಗ್ ಹಾಕಿದ್ರು. ಇವತ್ತು ಇಂಪಾರ್ಟೆಂಟ್ ಮ್ಯಾಚ್ ಅಲ್ರಿ, ಇಂಪಾರ್ಟೆಂಟ್ ಮ್ಯಾಚ್ದಾಗ 3 ವಿಕೆಟ್ ತೆಗೆದ್ರು. ಈ ಕಡೆ ನಮ್ಮ ವರುಣ್ ಚಕ್ರವರ್ತಿ ಸಾಹೇಬ್ರು ಹಿಂದಿನ ಮ್ಯಾಚ್ ಚಲೋ ಬಾಲಿಂಗ್ ಹಾಕಿ 5 ವಿಕೆಟ್ ತೆಗೆದ್ರು. ಇವತ್ತು 2 ವಿಕೆಟ್ ತೆಗೆದ್ರು. ಅಕ್ಷರ್ ಪಟೇಲ್ 1 ವಿಕೆಟ್, ಪಾಂಡ್ಯ 1 ವಿಕೆಟ್ ತೆಗೆದ್ರು. ಈ ಕಡೆ ಜಡೇಜಾ ಸಾಹೇಬ್ರು 2 ವಿಕೆಟ್ ತೆಗೆದ್ರು, ಬೆಂಕಿ ವಿಕೆಟ್ ತೆಗೆದ್ರು ಅವರು. ಹಿಂಗೋ ಮಾಡಿ 264 ರನ್ ಇವು ಆಸ್ಟ್ರೇಲಿಯಾದವರು ಹೊಡೆದ್ರಿ. ಇನ್ನು ಚೇಂಜ್ ಮಾಡಕ್ಕಂತ ನಮ್ಮ ಹುಲಿಗಳು ಬಂದು ನಮಗೆ ಕಡಿಮೆ ಸ್ಕೋರ್ ಇದೆ, ಆದರೂ ಮ್ಯಾಚ್ ಸೆಮಿಫೈನಲ್ ಪ್ರೆಷರ್ ಇರ್ತೈತಿ, ನೋಡ್ಕೊಂಡು ಆಡಬೇಕು, ಅದು ಇದ್ದೇ ಇರ್ತೈತಿ. ನಮ್ಮ ಹುಲಿಗಳು ಬಂದು ಇವತ್ತು ರೋಹಿತ್ ಶರ್ಮಾ ಪೂರ್ತಿ ರೆಡಿಯಾಗಿ ಬಂದುಬಿಟ್ಟಿತ್ತು ಕ್ಯಾಂಡಿಡೇಟ್. ಯಾಕಂದ್ರೆ ಇವತ್ತು ನಾಯಿಗೆ ಹೊಡೆದಂಗೆ ಹೊಡಿಬೇಕು ಅವ್ನು ಈ ಆಸ್ಟ್ರೇಲಿಯಾದವ್ರಿಗೆ ಅಂತೇಳಿ ರೋಹಿತ್ ಶರ್ಮಾ ಸಾಹೇಬರು ಬರನ 3 4 1 6 ತಿರುವೇಡಿ ತುಂಬೆಳಕ್ಕೆ ಚಾಲು ಮಾಡಿದ್ರು. ಈ ಕಡೆ ಗಿಲ್ ಸಾಹೇಬ್ರು ಇದ್ರು, ಇವತ್ತು ಹೊಡಿತಾರಂತ ನಾವು ಅನ್ಕೊಂಡಿದ್ವಿ. ಬಟ್ ಏನು ಮಾಡ್ತೀರಿ, ಔಟ್ ಆಗಿಬಿಟ್ರು ಗಿಲ್ ಸಾಹೇಬ್ರು. ಇನ್ನು ನಮ್ಮ ಹುಲಿ ಕೊಹ್ಲಿ ಸಾಹೇಬ್ ನೆಕ್ಸ್ಟ್ ಲೆವೆಲ್ ರೀ. ಇಂಪಾರ್ಟೆಂಟ್ ಮ್ಯಾಚ್ ಇತ್ತು, ನಮ್ಮ ಹುಲಿ ಪಿಕ್ಸ್ ನಿಂತೈತೆ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು. ಪಾಕಿಸ್ತಾನ ಕೂಡ ಇಂಪಾರ್ಟೆಂಟ್ ಇತ್ತು, 100 ರನ್ ಹೊಡೆದ ಬಿಟ್ರು. ಇವತ್ತು ಸೆಮಿಫೈನಲ್ ಗಿಂಡಿ ಕಡಲ 80 ರನ್ ಮ್ಯಾಗ ಹೊಡೆದ ನಮ್ಮ ಸಾಹೇಬ. ಇನ್ನೇನು ಅವನೊಂದು ಸೆಂಚುರಿ ಆಗೋದಿತ್ತು. ಇರ್ಲಿ, ಅವನು ಬ್ಯಾಟಿಂಗ್ ಬಗ್ಗೆ ಎಷ್ಟೇ ನಾವು ವರ್ಣನೆ ಮಾಡಿದ್ರು ಕಡಿಮೆನೆ. ಈ ಕಡೆ ರೋಹಿತ್ ಶರ್ಮಾ ಸಾಹೇಬ್ರು ನಿಂತಿದ್ರು, ಈ ಕಡೆ ಕಿಂಗ್ ಕೊಹ್ಲಿ. ರೋಹಿತ್ ಶರ್ಮಾ ಸಾಹೇಬ್ರು ಇವತ್ತು ಹೊಡಿತಾರ 6 4 ಅವನು ಹೊಡಿಲಾಕತ್ರಿ. 3 4 1 6 ಹೊಡಿಲಾಕತ್ರು, ಔಟ್ ಆಗಿಬಿಟ್ರು. ಈ ಕಡೆ ನಮ್ಮ ಕೊಹ್ಲಿ ಸಾಹೇಬ, ಈ ಕಡೆ ನಮಗೆ ಕಂಪನಿಗೆ ಅವರಿಗೆ ಇವರು ಬಂದರು, ಯಾರು ಅಯ್ಯರ್ ಸಾಹೇಬ್ರು. ಶ್ರೇಯಸ್ ಅಯ್ಯರ್ಗೂ ಮ್ಯಾಚ್ ಬೇಕ್ರಿ. ಚಲೋ 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 ಇಂಪಾರ್ಟೆಂಟ್ ಮ್ಯಾಚ್ದಾಗೂ ಅವರು ಚಲೋ ರನ್ ಹೊಡ್ಯಾಕತ್ತಾರ. ಬರಾನ ಸಾಹೇಬ್ ತಿರುವೇಡಿ ತುಂಬೆಡಕ್ಕೆ ಚಾಲುನೆ, ಸ್ಲೋ ಇಲ್ಲ ಏನಿಲ್ಲ, ಕಡಲ್ ಹೊಡೆದು ಕೆಡಕಾಗೋದು. ಅವರು ಗೆಚ್ಚ ಬ್ಯಾಟಿಂಗ್ ಆಡಿದ್ರು ಅಯ್ಯರ್ ಅವರು, ಮಸ್ತ್ ಬ್ಯಾಟಿಂಗ್ ಆಡಿದ್ರು ಅವ್ರದ್ದು. ಮತ್ತು ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಸಾಹೇಬಂದು 91 ರನ್ ಪಾರ್ಟ್ನರ್ಶಿಪ್ ಬತ್ರಿ. ಯಾಕಂದ್ರೆ ಕಡಿಮೆ ರನ್ನಿಗೆ 2 ವಿಕೆಟ್ ಹೋಗ್ಬಿಟ್ಟಿದ್ದು, 91 ರನ್ ಪಾರ್ಟ್ನರ್ಶಿಪ್ ಬಂದು ಚಲೋ ಪಾರ್ಟ್ನರ್ಶಿಪ್ ಹೊಡೆದ್ರು. ಆಮೇಲೆ ಅಯ್ಯರ್ ಸಾಹೇಬರು ಔಟ್ ಆದ್ರು. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ 50 ಮಾಡ್ಕೊಂಡ್ರು, ಹಂಗ ಹೊಡಿಲಾಕ್ ಚಾಲು ಮಾಡಿದ್ರು. ಇನ್ನು ಈ ಅಕ್ಷರ್ ಪಟೇಲ್ ಲೆಫ್ಟಿ ಪ್ಲೇಯರ್ ಬತ್ತು ಕ್ಯಾಂಡಿಡೇಟ್ ಬರನ ತಿರುವೇಡ ತುಂಬೆಡ ಬರೇ ಬ್ಯಾಟ್ ಬೀಸಲಾಕತ್ತಿತ್ತು. ಅವಕ್ಕೂ ಸಂಡಾಸ ಹುಚ್ಚಿ ಬರ್ಲಾತಿದ್ದು ಆಸ್ಟ್ರೇಲಿಯಾದವ್ರಿಗೆ. 1 4 1 6 ಹೊಡಿತಿರಪ್ಪ ನಮ್ಮ ಇವರು ಯಾರು ಅಕ್ಷರ್ ಪಟೇಲ. ಆ ಕಡೆ ಕೊಹ್ಲಿದು ಮತ್ತು ಈ ಕಡೆ ಅಕ್ಷರ್ ಪಟೇಲ್ ಅವ್ರದ್ದು 44 ರನ್ ಚಲೋ ಪಾರ್ಟ್ನರ್ಶಿಪ್ ಬತ್ತು. ಆಮೇಲೆ ನಮ್ಮ ಇವ್ರು ಅಕ್ಷರ್ ಪಟೇಲ್ ಅವರು ಔಟ್ ಆದ್ರು. ಈ ಕಡೆ ಕಿಂಗ್ ಕೊಹ್ಲಿ ಟುಕು ಹಂಗೆ ಹೊಡಿಲಾಕತ್ತಿದ್ರು. ಸಣ್ಣಗೆ ರನ್ ಬರತ್ತಿತ್ತು, ಹತ್ತಿ ಹೊಂಟಿತ್ತು ಮ್ಯಾಚ್ ಕಡೆ, ಗೆಲುವಿನ ಕಡೆ ಹೊಂಟಿತ್ತು.
ಈ ಕಡೆ ಕೆ ಎಲ್ ರಾಹುಲ್ ಸಾಹೇಬ್ರು ಬಂದ್ರು, ಏನು ಬ್ಯಾಟಿಂಗ್ ರೀ, ಮ್ಯಾಚ್ ಮಸ್ತ್ ಬ್ಯಾಟಿಂಗ್ ಆಡಿದ್ರಿ ಇವತ್ತು, ಭಾಳ ಮನಸ್ಸಿಗೆ ಆನಂದ ಆಯ್ತು. ನಮ್ಮ ಕರ್ನಾಟಕದ ಪ್ಲೇಯರ್ ಕೆ ಎಲ್ ರಾಹುಲ್ ಅವರು 2 6 ಹೊಡೆದ್ರು, 2 4 ಹೊಡೆದ್ರು, ಲಾಸ್ಟಿಗೆ 6 ಹೊಡೆದು ಮ್ಯಾಚ್ ಕರೆಕ್ಟ್ ಮಾಡಿದ್ದ ನಮ್ಮ ಕೆ ಎಲ್ ರಾಹುಲ್ ಅವರು ಕಿಂಗ್ ಕೊಹ್ಲಿ ನಿಂತಿತ್ತು, ಮಸ್ತ್ ಪಾರ್ಟ್ನರ್ಶಿಪ್ ತಂದ್ರಿಪ್ಪ, ಅವರು ಚಲೋ ಪಾರ್ಟ್ನರ್ಶಿಪ್ ತೊಗೊಂಬಂದ್ರು. ಈ ಕಡೆ ಏನಾಯ್ತು, ಒಂದು ಲಪಡ ಆಗಿಬಿಡ್ತಾರೆ. ನಮ್ದು ಹುಲಿದು ಸೆಂಚುರಿ ಆಗೋದಿತ್ತು ರೀ, 84 ರನ್ ಹೊಡೆದಿತ್ತು ನಮ್ಮ ಹುಲಿ. ಆ ಓವರ್ದಾಗ ಆಲ್ರೆಡಿ ಕೆ ಎಲ್ ರಾಹುಲ್ 6 ಹೊಡೆದಿದ್ರು. ಇವ್ರು ಏನು ಮಾಡಿದ್ರೆ ನಮ್ಮ ಕಿಂಗ್ ಕೊಹ್ಲಿ ಸಾಹೇಬ ಒಂದು ಒಳಗೆ ಬಂತು ಬಾಲ್ ಒಂದು ತಿರುವಾಡಿ ಹೊಡೆದ್ರಿಪ್ಪ, ಬೌಂಡ್ರಿಲಿಂದ ಕ್ಯಾಚ್ ಆಗಿಬಿಡ್ತು. ಈಗ ನಮ್ಮ ಕೆ ಎಲ್ ರಾಹುಲ್ ಸಾಹೇಬ್ರಿಗೆ ಭಾಳ ಮನಸ್ಸಿಗೆ ಅವ್ರಿಗೆ ಹರ್ಟ್ ಆಯ್ತು. ಯಾಕ್ರಿ ನಾ ಆಲ್ರೆಡಿ ಹೊಡೆದಿದ್ದೆ ಒಂದು 6, ಅದೇ ಏನು ಜರೂರಿ ಇತ್ತು, ಏನು ಸುಮ್ಮನೆ ನೀವು ಒಳಗೆ ಆಡಿದ್ರೆ ಹಾಕಿತ್ತು, ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಹಾಕಿತ್ತು ಅಂತೇಳಿ ಪಾಪ ಅವರು ಪೇಚಾಡಿದ್ರಿ, ಏನು ಮಾಡ್ತಾರೆ, ಸೆಂಚುರಿ ಆಗೋದಿತ್ತು ರೀ, ಮ್ಯಾಚ್ ಸರಳ ಗೆಲ್ಲೋದಿತ್ತು. ಈ ಕಡೆ ಕೆ ಎಲ್ ರಾಹುಲ್ ಇದ್ರು, ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಔಟ್ ಆಗಿ ಹೋದ್ರು. ಇನ್ನು ಬಂದಿದ್ದ ಪಾಂಡ್ಯ ಹೊಟ್ಟೆ ಬಾಳತಾನೆ ನಿಂದ್ರಂಗಿಲ್ಲ, ನಿತ್ಯ ಹೊಡಿಬೇಕು, ಇಲ್ಲ ಔಟ್ ಆಗಿ ಹೋಗ್ಬೇಕು, ಅಟ್ಟೆ ಆ ಮನುಷ್ಯ ಅಂತ ವಿಚಾರ ಇಟ್ಕೊಂಡು ಬಂದಿರ್ತಾನೆ. ಬಾಂಧವರನ ಹೊಡಿ 3 6 ಹೊಡೆದ್ರಿಪ್ಪ, ನಾಯಿ ಹೊಡೆದ 3 6 ಹೊಡೆದ್ರು. ಆಮೇಲೆ 6 ಹೊಡೆದ ಮ್ಯಾಚ್ ಕಡ್ಯಾಕ್ ಮಾಡ್ತಾರೆ ನಾವು ಅನ್ಕೊಂಡಿದ್ವಿ. ಅವ್ರದ್ದು ಪಾಪ ಬಂಡ್ರಲ್ಲಾಗಿನ ಕ್ಯಾಚ್ ಆಗಿ ಔಟ್ ಆಗಿ ಹೋದ್ರು. ಲಾಸ್ಟಿಗೆ ನಮ್ಮ ಕೆ ಎಲ್ ರಾಹುಲ್ ಅವರು ಇದ್ರು, ಆ ಮ್ಯಾಚ್ ಕಡ್ಯಾಕ್ ಮಾಡಿದ್ರು. ಫುಲ್ ಖುಷಿ, ಶೇಡ ತಿಂಡಿ ಪಂಡಿ ಎಲ್ಲ ಅವಕ್ಕೂ ಮುರಿಸಿ ಅವಕ್ಕೆ ದಂಡಿಗೆ ಹಚ್ಚಿ ಮನೆಗೆ ಕಳಿಸಿದೀವಿ. ನಮ್ಮ ಇಂಡಿಯಾ ಫೈನಲ್ಗೆ ಹೋಗಿ ಮುಟ್ಟೈತಿ, ನಮಗೆ ಭಾಳ ಅಂದ್ರೆ ಭಾಳ ಆನಂದ ಆಗೈತಿ. ಇನ್ನೇನಪ್ಪ, ನಾಳೆ ಸೌತ್ ಆಫ್ರಿಕಾದವ್ರದ್ದು ನ್ಯೂಜಿಲ್ಯಾಂಡ್ದವ್ರದ್ದು ಏನು ಸೆಮಿಫೈನಲ್ ಐತಿ, ಅದಾಗನ ಯಾರು ಬರ್ತಾರೆ ಬರಲಿ, ಅವಕ್ಕೂ ಹಿಡಿಕೆ ಹೊಡೆಯೋದು, ಫೈನಲ್ ಕಪ್ ಎತ್ಕೊಂಡು ಹೋಗೋದು ಅಟ್ಟ. ಇವತ್ತು ಮ್ಯಾಚ್ ಹೆಂಗಿತ್ತು ನಿಮ್ಮ ಭಾಷೆದಾಗ ಒಂದು ಕಮೆಂಟ್ ಹಾಕ್ರಿ. ನಮಗಡೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಆನಂದ ಆಗೈತಿ. ಕೊಹ್ಲಿ ದಾಟ ಸೆಂಚುರಿ ಆಗಿತ್ತು ಅಂದ್ರೆ ಅದರ ಲೆಕ್ಕ ಇವತ್ತು ಬೇರೆ ನಿಂತು ಇರ್ಲಿ. ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ ಗೆದ್ದಿತ್ತಲ್ಲ ಅಟ್ ಸಾಕು ನಮಗೆ. ಇವತ್ತು ಮ್ಯಾಚ್ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಹಾಕ್ರಿ. ಹಂಗ ನಾಳೆ ಮ್ಯಾಚ್ ಫೈನಲ್ ಮ್ಯಾಚ್ ಇದ್ದಾಗ ಮತ್ತೊಂದು ಬೆರೆಸಿನ ಒಂದು 2 ವಿಡಿಯೋ ಹಾಕೋಣಂತ್ರಿ, ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ. ಫೇಸ್ಬುಕ್ದಾಗ ನೋಡ್ತಾರೆ ಒಂದು ಫಾಲೋ ಮಾಡ್ರಿ, ಯೂಟ್ಯೂಬ್ದಾಗ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ.